ಹಿಂದೆ ಹಡಪದ ಕುಲದಲ್ಲಿ ಹುಟ್ಟಿದ ಹಂಪಣ್ಣನು, ಮಡಿವಾಳ ಕುಲದಲ್ಲಿ ಹುಟ್ಟಿದ ಮಾಜಿದೇವನು ಶಿವಚರಣ ಸೇವೆಯನ್ನು ಹೇಗೆ ಮಾಡಿ ಮುಕ್ತಿ ಮಾರ್ಗ ಹೊಂದಿರುವನು. ಅದರಂತೆ ಈ ನಿಜವಿನ ಮಾನದ ಕ್ಷೌರ ಮಾಡಿ ನಾಳ ಮುಕ್ತಿ ಮಾರ್ಗ ಹೊಂದುತ್ತೇನೆ. ಎಲ್ಲೋ ಹಡಪದಲಿಂಗಯ್ಯ, ನನ್ನ ಅಂತರಂಗದ ಕಸವನ್ನು ಆ ಅಂತರಾತ್ಮನೇ ನಿವಾರಿಸುವನು. ಇಲ್ಲಿ ತೋರ್ಪಡಿಸಿದ ಕಸವನ್ನಟ್ಟು ನೀನು ಬೇರ್ಪಡಿಸು. ಆಗಲಿ ಮಹಾರಾಜರೇ. ಈ ಭೂಲೋಕದ
ಬಂದನು. ಭೂಲೋಕದಲ್ಲಿ ಮೈಸೂರು ಸಮೀಪದಲ್ಲಿರುವ ಕೊಳ್ಳೇಗಾಲ್ ಪ್ರಾಂತವನ್ನು ಆಳುವ ನಿಜಗುಣ ಎಂಬ ರಾಜನು ದಾನ ಧರ್ಮಗಳನ್ನು ಮಾಡುತ್ತಾ ಅತಿಥಿ ಅಭ್ಯಾಂಗತರಿಗೆ ಅನ್ನವನ್ನು ಹಾಕುತ್ತಾ ತನ್ನ ದೇಶದ ಪ್ರಜೆಗಳನ್ನು ತನ್ನ ಹೊಟ್ಟೆಯ ಮಕ್ಕಳಂತೆ ಅತಿ ಅಕ್ಕರದಿಂದ ರಕ್ಷಣೆ ಮಾಡುತ್ತಿರುವನು. ಅರ್ಥಾತ್ ಕಮಲದ ಹೂ ಕೆಸರಿನಲ್ಲಿದ್ದರು ತನ್ನ ಹೆಂಡರ ಮಕ್ಕಳ ಮೋಹದಲ್ಲಿ ಸಿಲುಕದೆ ಯಾವಾಗಲೂ ನನ್ನ ನಾಮಸ್ಮರಣೆಯನ್ನು ಮಾಡುತ್ತಾ ರಾಜ್ಯ ಪರಿಪಾಲನೆ ಮಾಡುತ್ತಿರುವನು. ಅವನ ಅಮೋಘವಾದ ಭಕ್ತನು ಈ ದೇಶದ ತುಂಬ ಪ್ರಕಟಣೆ ಮಾಡುವ ಸಲುವಾಗಿ ನಾನೀಗ ಇಲ್ಲಿಗೆ ಬಂದಿರುತ್ತೇನೆ. ಈಗಲೇ ನಾನು ಜಂಗಮರ ವೇಷನಿಗೆ ಭಿಕ್ಷೆಯನ್ನು ಬೇಡುತ್ತೇನೆ. ಭವತಿ ಭಿಕ್ಷಾಂದೇ ಭವತಿ ಭಿಕ್ಷಾಂದೇ ಏನೋ ಹಡಪದ ಲಿಂಗಯ್ಯ, ನಮ್ಮ ದ್ವಾರ ಬಾಗಿಲಲ್ಲಿ ಯಾರೋ ಭಿಕ್ಷಾಂದೇಯಿ ಭಿಕ್ಷಾಂದೇಯಿ ಎಂದು ಕೂಗುತ್ತಿರುವರು. ಅವರು ಯಾರಿರುವುದೆಂಬುದನ್ನು ನೋಡಿಕೊಂಡು ಬಾ. ಆಗಲೇ ಬಾರವೆ ಬಾಯಿಲು ಜಂಗಮರು ಬಂದಂತೆ ಕಾಣಿಸುತ್ತಾರೆ. ನಾನು ಹೋಗಿ ಬರುತ್ತೇನೆ. ಮಾತ್ಮರು ಇರುವರೇನು? ಹೌದು. ಹಾಗಿದ್ದರೆ ಅವರನ್ನು ಬಹು ಮರ್ಯಾದೆಯಿಂದ ಒಳಗೆ ಕರೆದುಕೊಂಡು ಬಾ. ಸ್ವಾಮಿ ನಾನೀಗ ಕ್ಷೌರಕ್ಕೆ ಕುಳಿತಿದ್ದೇನೆ. ಸ್ವಹಸ್ತ ಮುಟ್ಟಿ ದಾನ ಮಾಡಬೇಕೆಂದರೆ ನನಗೆ ಆಸ್ಪದ ಇಲ್ಲ. ಈ ನನ್ನ ಕ್ಷೌರ ಸ್ಥಾನ ಪೂಜಾದಿಗಳು ತೀರಬೇಕೆಂದರೆ ಇಲ್ಲಂದ್ರೂ ನನಗೆ 1-3 ತಾಸು ಅವಧಿ ಬೇಕು. ಸ್ವಾಮಿ ಅಲ್ಲಿಯ ತನಕ ತಮ್ಮ ಭಿಕ್ಷಾಟನಕ್ಕೆ ಆತಂಕ ಆಗುವಂತಿದ್ದರೆ ಸ್ವಾಮಿ ತಾವು ಈಗ ಬೆಳಗ್ಗೆ ನಾಳೆ ಸೂರ್ಯೋದಯಕ್ಕೆ ಬನ್ನಿರಿ. ನಿಮ್ಮ ಇಷ್ಟಾರ್ಥವನ್ನು ಪೂರ್ತಿ ಮಾಡುತ್ತೇನೆ ಸ್ವಾಮಿ. ನೀರ ಮೇಲೆ ಅಂತ ನಿಜಗುಣ ಪ್ರಭು, ನೀನು ನಾಳೆ ತನಕ ಇರಬೇಕೆಂದು ನಿಶ್ಚಯವಾಗಿರದೆ ಮೂರ್ಖ. ಸತ್ಕಾರಕ್ಕೆ ನಾಳೆ ಎನ್ನುವರ ಬಾಳು ಹಾಳು. ಈಗ ನಿನ್ನ ಮುಖ ಕಷ್ಟ, ತಲೆ ಕಷ್ಟ ಮಾಡಿಸಿ ತಿದ್ದಿ ತೀಡುತ್ತಿರುವ ಎಂಥ ಎಷ್ಟೋ ಕೋಟಿ ಶರೀರಗಳನ್ನು ಎಲ್ಲೆಲ್ಲಿ ಬಿಟ್ಟು ಬಂದಿರುವೆ. ಅವುಗಳ ಅರಿವೆ ಸಹ ಇಲ್ಲದೆ ಅಂಥ ಕಷ್ಟ ಎಂಥ ಕಷ್ಟವೆಂದು ಈ ಗುರುಗಳನ್ನು ಶೃಂಗರಿಸುವ ಸೆರೆಯಲ್ಲಿ ಈ ಹೊತ್ತ ಬಂದ ಪುಣ್ಯಾತ್ಮರಿಗೆ ನಾಳೆಗೆ ಬಾ ಎಂದು ಹಿಂತಿರುಗಿ ಕಳಿಸೋ ನಿನ್ನಂಥ ಮೂರ್ಖನ ಬಾಳಿಗೆ ಬೆಂಕಿ ಹತ್ತಲಿ. ತೂತೋಂಡಿನ ಜನ್ಮಕ್ಕೆ ಧಿಕ್ಕಾರವಿಲ್ಲ. ಇದೇನು ಭಿಕ್ಷೆಗಾಗಿ ಬಂದ ಅತಿಥಿಗಳು ನಿತ್ತಲ್ಲೇ ನಿರ್ಭಯಿಲಾರರು. ಅದು ನನಗೆ ಈಗ ತಿಳಿಯಿತು. ಆತನು ಮನುಷ್ಯನಲ್ಲ, ಸಾಕ್ಷಾತ್ ಪರಶಿವನೇ ಹೌದು.
ಈ ಸಂಸಾರದಲ್ಲಿ ಏನು ಹುರುಳಿಲ್ಲೆಂದು ಸೂಚನೆಯನ್ನು ತೋರಿಸಿ ಬಯಲಾದನು. ತಂದೆ ತಂದೆ, ಈ ರೀತಿ ನೀನು ಭಿಕ್ಷುಕನ ವೇಷವನ್ನು ಧಾರಣ ಮಾಡಿಕೊಂಡು ಬಂದು ಭಿಕ್ಷೆ ಬೇಡ್ತಿ ಎಂದು ನಾನು ಕನಸು ಮನಸ್ಸಿನಿಲ್ಲ ಅರ್ತಿರ್ಲಿಲ್ಲ ತಂದೆ. ಸ್ವತಃ ನೀನಾಗಿ ಬಂದು ಭಿಕ್ಷೆಯನ್ನು ಬೇಡಿದರು ನಿನ್ನನ್ನು ಗುರುತಿಸ ಹೋದ ನಾನೆಂಥ ಪಾಪ. ಬಿಟ್ಟೆ ಸರ್ವ ಆಸೆಯನ್ನು ತೊಟ್ಟೆ. ಈ ವೈರಾಗ್ಯವನ್ನು ತೊಟ್ಟು ಆ ನನ್ನ ಸದ್ಗುರುನಾಥನನ್ನು ಹುಡುಕೋದಕ್ಕಾಗಿ ಈಗಲೇ ಹೋಗುತ್ತೇನೆ. ನಿನ್ನನ್ನು ಎಷ್ಟು ಸಾರಿ ಮಣ್ಣಿನಲ್ಲಿ ಇಟ್ಟು ಬಂದರು, ನಿನಗೆ ಬೆಂಕಿ ಹಚ್ಚಿ ಸುಟ್ಟು ಬಂದರು, ನಿನಗೆ ನಾಚಿಕೆ ಇಲ್ಲದೆ ಪದೇ ಪದೇ ನನ್ನ ಬೆನ್ನು ಹತ್ತಿ ಬಾಸುತ್ತಿರುವೆಯಲ್ಲ. ಎಲೆ ದುಷ್ಟ ಮೋಹವೇ, ನೀನು ಎಂದು ನನ್ನ ಸನಿಯಕ್ಕೆ ಬಾರದಂತೆ ನಿನಗೆ ಸರಿಯಾಗಿ ಬುದ್ಧಿ ಕಲಿಸುತ್ತೇನೆ ತಾಳು. ಎಲೆ ದುಷ್ಟ ದೇಹವೇ, ನಿನ್ನನ್ನು ಸಿಂಗರಿಸುವ ಈ ಉಡುಪು ತೊಡುಪುಗಳಿಗೆ ಬೆಂಕಿ ಹಚ್ಚಿ ಇದೇ ಬೂದಿಯಿಂದ ನಿನ್ನನ್ನು ಸಿಂಗರಿಸಿ ಬಿಡುತ್ತೇನೆ ತಾಳು. ಮಂತ್ರಿಶ ಅದೇನು ಹೇಳುವಂತ
ಇವನಿಗೆ ನಾಳೆಗೆ ಬಂದು ಹೇಳಿದರೆ ಏನು ತಪ್ಪಾಯಿತು? ಇಷ್ಟಕ್ಕೆ ಕೋಪಿಸ ಹೋಗಬಹುದೇ? ನೀವು ಹೋದ ಮೇಲೆ ಈ ರಾಜ್ಯ ಸೂತ್ರವನ್ನು ನಡೆಸೋರು ಯಾರು? ಅಲ್ಲದೆ ಆ ರಾಣಿಯ ಸಾಹೇಬರಿಗೂ ಚಿಕ್ಕ ದೊರೆಗಳಿಗೂ ಏನೆಂದು ಹೇಳಿ ಹೋಗುವಿರಿ? ಹೋಗಬೇಡೆಂದು ತಮ್ಮ ಪವಿತ್ರ ಪಾದಗಳಿಗೆ ಪುಣ್ಯನ್ನೂರಿ ಬೇಡಿಕೊಳ್ಳುತ್ತೀವಿ. ಮಂತ್ರಿಶ್ಯ, ಈ ಶರೀರವೇ ನಾನು, ಇದು ನನಗೆ ಬೇಕನ್ನುವಂತ ಪಾಮರ ಜನರಿಗೆ ಮಾತ್ರ ಈ ಶರೀರದ ಬೆಲೆ ಹೆಚ್ಚಾಗಿ ಕಾಣುವುದು ಇದು ಸಹಜ. ಆದರೆ ಈ ಶರೀರವೇ ನಾನಲ್ಲ, ನಾನು ಮಾತ್ರ ಪರಬ್ರಹ್ಮ ಸ್ವರೂಪನಿದ್ದೇನೆಂದು ಯಾವಾತನಿಗೆ ಈ ಶರೀರ ಮೇಲೆ ವೈರಾಗ್ಯ ಹುಟ್ಟಿರುವುದು ಅಂತ ಪುಣ್ಯ ಪುರುಷನ ಸಮೀಪಕ್ಕೂ ಸಹ ಬರುವುದಿಲ್ಲ. ನನ್ನ ಸದ್ಗುರುನಾಥನನ್ನು ಹುಡುಕೋದಕ್ಕಾಗಿ ಈಗಲೇ ಹೋಗುತ್ತೇನೆ. ಮಂತ್ರೀಶ, ಈ ರಾಜ್ಯಕ್ಕೆ ಗತಿಯಾರೆಂದು ನೀನು ಕೇಳಿದೆಯಲ್ಲ, ಈ ರಾಜ್ಯಕ್ಕೆ ನಾನೇ ಗತಿಯಾಗಿರುವೆನಲ್ಲವೇ? ನನ್ನಂತ ಗತಿಗೇಡಿ ಇಸ್ಪೇಟ್ ರಾಜರು ಬಹಳ ಮಂದಿ ಆಗಿ ಹೋಗಿರುವರು. ಆದರೆ ಯಾರು ಬಂದ್ರೇನು, ಯಾರು ಹೋದ್ರೇನು, ಸೂರ್ಯ ಚಂದ್ರ ಭೂಮಿ ಆಕಾಶಗಳ ಕರ್ತವ್ಯ ಅದು ಎಂದು ನಿಂತಿಲ್ಲ, ಮತ್ತು ಈ ಸೃಷ್ಟಿಯ ಸ್ಥಿತಿಗತಿಗಳು ಅವು ಎಂದು ನಿಂತಿಲ್ಲ. ಅವು ಹಾಗೆ ನಡೀತಾ ಇದ್ದೇವೆ. ಆದರೆ ಬರುವವರು ಹೋಗುವವರು ನಾವು ಮನುಷ್ಯರು ಮಾತ್ರ. ನಿನ್ನ ಕೂಡ ಮಾತಾಡುವ ಟೈಮ್ ಸಹ ನನ್ನಲ್ಲಿಲ್ಲ. ನಾನು ಈಗಲೇ ಆ ನನ್ನ ಸದ್ಗುರುನಾಥನನ್ನು ಹುಡುಕೋದಕ್ಕಾಗಿ ಹೋಗುತ್ತೇನೆ. ಮಹಾರಾಜರು ಹೊರಟು ಹೋಗೇ ಬಿಟ್ರಲ್ಲ. ಈ ನಾನು ಏನು ಹೇಳಿದ್ರು ಕೇಳದೆ ಹೋಗೇ ಬಿಟ್ಟರು. ಈ ಎಲ್ಲ ವೃತ್ತಾಂತವನ್ನು ಆ ಶಾಂತಾದೇವಿಯರಿಗೆ ಹೇಳಲು ಹೋಗುತ್ತೇನೆ. ಅಮ್ಮ ಶಾಂತಾದೇವಿಯವರೇ, ಅಮ್ಮ ಶಾಂತಾದೇವಿಯವರೇ, ಯಾಕೆ ಮಂತ್ರೀಶ? ಮಹಾರಾಜರು ಒಬ್ಬ ಭಿಕ್ಷುಕನ ಮಾತಿನ ಮೇಲಿಂದ ರಾಜ ಡ್ರೆಸ್ಗಳನ್ನು ಕಳೆದು ಚೆಲ್ಲಿ ಸಾಟಿಯನ್ನು ಧರಿಸಿ ಹೊರಟು ಹೋಗಿಬಿಟ್ಟರಮ್ಮ. ಏನು ಮಹಾರಾಜರು ವೈರಾಗ್ಯವನ್ನು ತಾಳಿಯೇ ಹೊರಟು ಹೋಗಿಬಿಟ್ಟರೆ? ಅಯ್ಯೋ, ಏನು ಮಾಡಲಿ? ನನ್ನ ಪ್ರಾಣ ಸ್ವರ್ಪರು ಹೀಗೆ ಮಾಡಿದ ಮೇಲೆ ನಾನು ಹೇಗೆ ಬದುಕಲಿ? ಈ ಪ್ರಕಾರ ವೈರಾಗ್ಯವನ್ನು ತಾಳಲಿಕ್ಕೆ ಕಾರಣವೇನು ಮಂತ್ರೀಶ? ಕಾರಣವೇನು? ಅಮ್ಮ ಅಮ್ಮ ಹೀಗೆ ಪ್ರಯಾಣಿಸುತ್ತಾ ಕೂಡಬೇಡಿ. ಅವರು ಇನ್ನೂ ಇಲ್ಲೇ ಇರುವರು. ಬೇಕಾದ್ರೆ ಹೋಗಿ ಕೇಳಿಕೊಳ್ಳಿರಿ, ತಡ ಮಾಡಬೇಡಿರಿ. ಆಗಲಿ ಮಂತ್ರೀಶ, ಈಗಲೇ ಹೋಗುತ್ತೀರಿ.
ಪಾನವಿಲ್ಲ, ಏನೂ ಇಲ್ಲ. ರಾಜ ಪೋಷಕರ ಬೆಲೆಯುಳ್ಳ ವಸ್ತ್ರಗಳಿಗೆ ಬೆಂಕಿಯನ್ನು ಹಚ್ಚಿ ಅವುಗಳನ್ನು ಸುಟ್ಟು ಬೂದಿ ಹಾಕಿ ಮಾಡಿದ್ರಿ. ತಲೆ ಒಮ್ಮೆಲೆ ಈ ಪ್ರಕಾರ ಭ್ರಮೆ ಆಗಲಿಕ್ಕೆ ಕಾರಣವೇನು? ಸನ್ನಿಪಾತಕ ರೋಗಗ್ರಸ್ತರ ಅರಿವುಗಳನ್ನು ಹರಿವರಂತೆ ಮತ್ತು ಸುಡುವರಂತೆ ನೀವು ಬೆಲೆಯುಳ್ಳ ವಸ್ತ್ರಗಳಿಗೆ ಬೆಂಕಿಯನ್ನು ಹಚ್ಚಿ ಸುಡಬೇಕಾದ್ರೆ ಕ್ಷೌರವನ್ನು ಮಾಡಿಸಿಕೊಂಡು ನಿಮ್ಮ ಪಕ್ಕದಲ್ಲಿಗೆ ಶೀತವಾಯಿ ಬಡಿದು ಒಮ್ಮೆಲೆ ಸನ್ನಿಪಾತಕ ರೋಗವಾಯಿತೆ. ಇಲ್ಲ ಯಾರಾದರೂ ನಿಮ್ಮ ಭಾಗಾದಿಗಳು ಅಥವಾ ನಮ್ಮ ಭಾಗಾದಿಗಳು ನಿಮಗೆ ಈ ಪ್ರಕಾರ ಹುತ್ತಾತ್ಮಹತ್ಯೆ ಮಾಡಿದ್ರೆ ಏನೋ ಬೇಗ ಹೇಳಿರಿ. ಸನ್ನಿಪಾತಕ ರೋಗವಾಗಿದ್ರೆ ಅಥವಾ ಹುತ್ತ ಹತ್ತಿದ್ರೆ ತೀವ್ರ ನೆಟ್ಟಗೆ ಮಾಡುವಂತ ರಾಜ್ಯ ವೈದ್ಯರು ನಿಮ್ಮಲ್ಲಿ ಬಹು ಮಂದಿ ಇದ್ದಾರೆ. ಬೇಗ ಅವರನ್ನು ಕರೆಸಿ ನೆಟ್ಟಗೆ ಮಾಡಿಸುತ್ತೇನೆ. ಏನಾಯ್ತೆಂಬುದು ನನಗೆ ಹೇಳಬೇಕೆಂದು ತಮ್ಮ ಪವಿತ್ರ ಪಾದಗಳಿಗೆ ನಾರಿಮಣಿ ನನಗೆ ಹುಚ್ಚು ಹತ್ತಿತ್ತಂತೂ ಅದು ನಿಶ್ಚಯ. ಆದರೆ ಅದು ಹಂತಿಂತ ಹುಚ್ಚಲ್ಲ. ಸದ್ಗುರುನಾಥನ ಹೊರತು ಯಾರಿಂದಲೂ ಮತ್ತು ಯಾವ ಔಷಧಗಳಿಂದಲೂ ಇಳಿಯದಂತ ಹುಚ್ಚು. ಹುಚ್ಚು ಮಾತ್ರ ಅದು ಪೂರಾ ಬಲತು ನಿಂತಿದೆ. ಶಾಂತ ಬಲತು ನಿಂತಿದೆ. ಶಿವ ಶಿವ, ಏನಿದು? ಹುಚ್ಚು ಹತ್ತಿದವರು ತಮಗೆ ಹುಚ್ಚ ಹತ್ತಿರವೆಂದು ಹೇಳುವುದಿಲ್ಲ, ಅವರಿಗೆ ಹುಚ್ಚ ಹತ್ತಿರವೆಂದು ನಮಗೆ ತಿಳಿಯುವುದಿಲ್ಲ. ಅಂದ ಮೇಲೆ ನನ್ನ ನಾಥನಿಗೆ ಹಿಡಿದದ್ದು ಇದೆ ಅಂತ ಹುಚ್ಚು ಹಿಡಿಯಿತು. ಪ್ರಿಯನಾಥ ಹೇಳ್ತೇನೆ ಕೇಳ್ರಿ. ಶಾಂತ ಅದೇನಿರೋದು ಹೇಳುತ್ತಲ್ಲ.
ಎಷ್ಟು ಸುಪ್ರೇಮ ಸುಶಾಂತಿಯಿಂದ ಮಾತನಾಡ್ತಕ್ಕವರು, ಅಂತ ಪೂರ್ವ ವ್ಯವಸ್ಥೆಯನ್ನು ಅಂತಕರುನಿಂದ ಕೇಳತಕ್ಕವರು. ಅಂತ ಪ್ರಿಯರಾದ ನಿಮಗೆ ಮಡದಿ ಮಕ್ಕಳು, ದೇಶ ಕೋಶ, ಉಡಪು ತೊಡಪು ಎಲ್ಲದರ ಅನುಭವವು ಒಮ್ಮೆಲೆ ಉಂಟಾಗುವ ಅದೆಂತ ಹುಚ್ಚು ಹಿಡಿಯಿತು. ಎದುರಿಗಿಂತ ಬೇಡಿಕೊಳ್ಳುವ ನಾನು ಯಾರು? ಮತ್ತಿಲ್ಲಲ್ಲೇ ಬಗಲಲ್ಲಿ ಕುಳಿತು ನಿಮ್ಮನೆ ಹುಳುಗಳು ನೋಡ್ತಿರುವೆ. ಕೂಸು ಯಾರ್ದು ಕಣ್ಣು ತೆರೆದು ನೋಡ್ರಿ. ಶಾಂತಾದೇವಿ, ಹಾ ಈ ನಿನ್ನ ಮಾತಿಗೆ ಭೂಮಿ ಬೆಲೆಯಾಗಲಾರದು, ಆಕಾಶ ಸರಿಯಾಗಲಾರದು. ಹಾ ಹಾ ಪತಿವ್ರತ ಹೆಣ್ಣು ಮಕ್ಕಳು ಆಡುವಂತ ಮಾತನ್ನೇ ಆಡಿದ್ದಿ. ಹಾ ಶಾಂತಾದೇವಿ, ಹಾ ಲೋಕಾರೂಢಿ ಹೆಣ್ಣು ಮಕ್ಕಳಂತೆ ನಾನು ಯಾರು? ನನ್ನ ಬಗಲಲ್ಲಿ ಕುಳಿತಿರುವ ಈ ಕೂಸು ಯಾರದು ಎಂದು ನೀನು ಕೇಳಿದ್ದರೆ ಹೌದ್ರತ ಕೇಳಿದ್ರು. ನೀನು ನನ್ನ ಹೆಂಡತಿ, ಈತ ನನ್ನ ಮಗು ಎಂದು ನಾನು ಹೇಳಬಹುದಾಗಿತ್ತು. ಹಾ ಆದ್ರೆ ನೀನು ಹಾಗೆ ಕೇಳಲಿಲ್ಲ. ಹಾ ನಾತ ಕಣ್ತೆರೆದು ನೋಡು ಎಂದು ಕೇಳಿದೆಯಲ್ಲ. ಕಣ್ತೆರೆದು ನೋಡು ಅಂದರೆ ವಿಚಾರ ಮಾಡಿ ನೋಡು ಎಂದದರ ಅರ್ಥ ಆಗುತ್ತದೆ. ಹಾ ಶಾಂತಾದೇವಿ, ವಿಚಾರ ಮಾಡಿ ನೋಡಲಾಗಿ ನೀನೊಂದು ಹೆಣ್ಣಿನ ಆಕಾರದ ಗುರುಳಿ. ಹಾ ನಿನ್ನ ಬಗಲಲ್ಲಿ ಕುಳಿತಿರುವುದು ಅದೊಂದು ಸಣ್ಣ ಗುರುಳಿ. ಇಷ್ಟು ದಿವಸ ನೀವು ಇಬ್ಬರು ನಿಜವೆಂದು ನಿಮ್ಮನ್ನು ಮೆಚ್ಚಿಕೊಂಡು ಕುಳಿತಿರುವ ನಾನೊಂದು ಹುಚ್ಚು ಗುರುಳಿ. ಶಾಂತ, ಹುಚ್ಚು ಗುರುಳಿ. ಆತ ನಾನೊಂದು ಕೇಳಿದ್ರೆ ನೀವೊಂದು ಹೇಳ್ತಿರ್ವಿರಲ್ಲ. ಎಂತ ವಿಚಿತ್ರ ಮಾತುಗಳನ್ನು ಆಡುತ್ತಿರ್ವಿರಲ್ಲ. ನಿಮ್ಮ ರಾಜ ಖಜಾನೆಯು ಮುತ್ತು ರತ್ನ ಬೆಳ್ಳಿ ಬಂಗಾರಗಳಿಂದ ತುಂಬಿ ತುಳುಕುತ್ತಿರಲು ನಾನು ಅರಿಯದಂತೆ ನೀವು ಅದ್ಯಾವ ವ್ಯವಹಾರವನ್ನು ಮಾಡಿ, ಯಾವ ಪ್ರಾಪ್ತಿಯನ್ನು ಕಾಣದೆ, ಯಾವ ಸಂತೆಯನ್ನು ಮಾಡಿ ನೀವು ಎಂದು ಬೇಸತ್ತಿರುವಿರಿ? ಇದೇನು ಭ್ರಾಂತಿ ಮಾತು, ಏನು ಭ್ರಮೆ ಮಾತು? ನೀವೇ ಹೇಳ್ರಿ. ನಾರಿಮಣಿ, ಹಾ ಒಬ್ಬನು ಬಹು ದಿವಸದಿಂದ ವ್ಯಾಪಾರ ಮಾಡುತ್ತಾ ಬಂದರು. ಹಾ. ಆ ವ್ಯಾಪಾರದಲ್ಲಿ ಸಂತಿ ತಿರುಗಿ ಕಾಲ ಬಾಡಿಗೆ ಹೊರತು ಕಾಸು ಪ್ರಾಪ್ತಿ ಇಲ್ಲದನ್ನು ಮನಗಂಡ ಮೇಲು, ಅಂದರೆ ಆ ವ್ಯಾಪಾರದಲ್ಲಿ ಲಾಭ ಇಲ್ಲ ಅನ್ನುವುದು ಗೊತ್ತಾದ ಮೇಲು ಮತ್ತೆ ಅದೇ ವ್ಯಾಪಾರದಲ್ಲಿ ಸಂತಿ ತಿರುಗಿ ಹಾ ಕಾಲ ಬಾಡಿಗೆ ಕೊಡುವ ಆ ಮೂಢನ ಬಾಳ್ವೆಯನ್ನು ಕಂಡು ಬಲ್ಲವರು ನಗದೇ ಬಿಡುವರೇ? ಆತ ಕಾಸು ಪ್ರಾಪ್ತಿ ಇಲ್ಲದಲ್ಲಿ ಕಂಡುಕೊಂಡು ತಿರುತಿರುಗಿ ಅದೇ ವ್ಯವಹಾರವನ್ನು ಮಾಡಿ ಹತ್ತಿದ್ರೆ ಬಲ್ಲವರ ಮೋಡನ ಬಳಿ ನಗೋರಷ್ಟೇಕೆ ಮೋರಿ ಮೇಲೆ ಉಗುಳುವರು. ನಾರಿಮಣಿ, ಅದರಂತೆ ನಾನೇ ಆಗಲಿ ಅಥವಾ ಯಾರೇ ಆಗಲಿ, ಹಾ ಸೂರ್ಯ ಚಂದ್ರ ಭೂಮಿ ಆಕಾಶ ಎಂದು ಹುಟ್ಟಿದವ ಅಂದಿನಿಂದ ನಾನು ಮಾಡುತ್ತಾ ಬಂದ ವ್ಯಾಪಾರದಲ್ಲಿ ಸತ್ಯ ತಿರುಗಿ ಕಾಲ ಬಾಡಿಗೆ ಹೊರತು ಕಾಸು ಪ್ರಾಪ್ತಿ ಇಲ್ಲದನ್ನು ಮನಗಂಡ ಮೇಲು ಮತ್ತೆ ಅದೇ ವ್ಯಾಪಾರದಲ್ಲಿ ಸಂತಿ ತಿರುಗುವ ಈ ನನ್ನ ನಗೆಯೇಡ ಬಾಳ್ವೆದ ನೆನಪಾಗಿ ಆ ವ್ಯಾಪಾರದ ಆಸೆಯನ್ನು ಸುಟ್ಟು ಈ ವೈರಾಗ್ಯವನ್ನು ತೊಟ್ಟು ನಿಂತಿದ್ದೇನೆ. ಪ್ರಿಯರಾತ, ಎಲ್ಲದರ ಮೇಲೆ ಅಂತ ವೈರಾಗ್ಯ ಹುಟ್ಟಲಿಕ್ಕೆ ಕಾರಣವೇನು ಚೆನ್ನಾಗಿ ಬೇಡ್ರಿ. ಅಂದಿಲ್ಲ. ನಾರಿಮಣಿ, ಹೆಣ್ಣರನ್ನು ಬಿಟ್ಟು ಹೋಗುವುದು ಅನ್ಯಾಯವಾದರೆ ಈಗ ಸತ್ತ ಹೆಣ್ಣರನ್ನು ಬಿಟ್ಟು ಹೋಗುವರಲ್ಲ ಅಂತವರ ಪಾಲಿಗೆ ಅನ್ಯಾಯ ಬೆಣ್ಣೆ ಹತ್ತಬೇಕಾಯ್ತಲ್ಲ. ಮರುಳೆ ಒಬ್ಬರನ್ನು ಒಬ್ಬರು ಬಿಟ್ಟು ಅನುಗಾಲ ಅಗಲದಂತೆ ಕೂಡಿಕೊಂಡು ಇರುವವರು ಆದರೂ ಯಾರು? ಹಿಂದೆ ನೀನು ತೊಟ್ಟು ಬೆಂಡ ಬಂದ ಅನಂತ ಕೋಟಿ ಜನ್ಮದಲ್ಲಿ ನನ್ನಂತ ಎಷ್ಟು ಕೋಟಿ ಗಂಡರನ್ನು ಎಲ್ಲೆಲ್ಲಿ ಬಿಟ್ಟು ಬಂದಿರುವೆ. ಮತ್ತು ಈ ನೀನು ಬಗಲಲ್ಲಿ ಕುಳಿತಿರುವಂತಹ ಇಂಥ ಕೂಸಗಳನ್ನು, ಎಷ್ಟು ಕೋಟಿ ಕೂಸಗಳನ್ನು ಹಡೆ ಹಿಡಿದು ಅವುಗಳನ್ನು ಎಲ್ಲೆಲ್ಲಿ ಬಿಟ್ಟು ಬಂದಿರುವೆ. ಶಾಂತಾದೇವಿ, ಅವರನ್ನು ಬಿಟ್ಟು ನೀನು ಬರುವಾಗ ಅವರಿಗೆ ಯಾವ ಹಾದಿಯನ್ನು ಹೇಳಿ ಬಂದಿ, ಮತ್ತು ಅವರು ನಿನ್ನನ್ನು ಬಿಟ್ಟು ಹೋಗುವಾಗ ನಿನಗೆ ಯಾವ ಹಾದಿಯನ್ನು ಹೇಳಿ ಹೋದರು? ಅದರಂತೆ ನನ್ನ ಕೂಡ ನೀನು ಎಷ್ಟು ದಿವಸ ಅಗಲದಂತೆ ಕೂಡಿಕೊಂಡು ಬರುವಿ. ಹುಟ್ಟಿ ಬಂದವರೆಲ್ಲರೂ ವಸ್ತಿಯ ಮೇಲೆ ವಸ್ತಿ ಅನ್ನುವಂತ ಈ ಮರಣ ಎಂಬ ಹಾದಿಯನ್ನೇ ತುಳಿತಿರುವೆ ವಿನ ಯಾರು ತೋರಿಸುವ ಹಾದಿ? ನಿನ್ನ ಹಾದಿ ನಿನಗೆ, ನನ್ನ ಹಾದಿ ನನಗೆ. ಜಾತಿಯನ್ನು ತಾಳೋ ನನ್ನ ವಿನಂತಿಯನ್ನು ಕೇಳು. ಹೇಳು.
ಎಂಬುದು ಯಾವ ಕಾಲಕ್ಕೂ ಇಲ್ಲ. ಅವರ ಬಾಲ್ಯವನ್ನು ತಂದೆ ತಾಯಿಗಳ ರಕ್ಷಣೆಯಲ್ಲಿ, ಪ್ರಾಯವನ್ನು ಗಂಡನ ಪ್ರದಲ್ಲಿ, ಮುಪ್ಪನ್ನು ಮಕ್ಕಳ ರಕ್ಷಣೆಯಲ್ಲಿ, ಒಟ್ಟು ಇಡೀ ಹೆಣ್ಣಿನ ಜನ್ಮವು ಅನ್ಯರ ರಕ್ಷಣೆ ಎಂದು ಅವಲಂಬಿಸುತ್ತದೆ. ಅಂದ ಮೇಲೆ ನನ್ನ ತಂದೆ ತಾಯಿಗಳು ತಮ್ಮ ಧರ್ಮಕ್ಕೆ ಅನುಸರಿಸಿ ಬಾಲ್ಯ ರಕ್ಷಣೆಯನ್ನು ಮಾಡಿ ಪ್ರಾಯ ರಕ್ಷಣೆಗೆ ಕುಲನತಿಯಿಂದಲೂ, ವಯಸ್ಸಿನಿಂದಲೂ, ಶರೀರ ಬಲದಿಂದಲೂ, ಬುದ್ಧಿಯ ಬಲದಿಂದಲೂ ತಕ್ಕವರು ಇರುವರೆಂದು ನಿಮಗೆ ಧರ್ಮ ದಾರಿಯನ್ನು ಎರೆದು ಈ ಸಂಸಾರ ಹೊಳೆಯನ್ನು ಹೊಕ್ಕು. ಈಗ ನೀವು ಯಾವ ಹಂಗಿಲ್ಲದೆ ನಡುಹೊಳೆಯಲ್ಲಿ ಹರಿದೊಗೆದು ನಿಮ್ಮ ಧರ್ಮವೇ. ಈ ನಿಮ್ಮ ಪತ್ನಿಯಾದ ನಾನು ನಿಮ್ಮ ಪಾದಕ್ಕೆ ಪನಿಯನ್ನು ಉಡ್ತೇನೆ ಮತ್ತು ಈ ನಿಮ್ಮ ಹೊಟ್ಟೆ ಕರಳನ್ನು ನಿಮ್ಮ ಪಾದಗಳ ಮೇಲೆ ಇಡ್ತೇನೆ. ಶಾಂತಾದೇವಿ, ಹಾ, ನಿನ್ನನ್ನಾಗಲಿ ಅಥವಾ ಈ ಕುಸನ್ನಾಗಲಿ ನಾನು ರಕ್ಷಣೆ ಮಾಡಬಲ್ಲೆ. ನೀರ ಮೇಲೆ ಹುಟ್ಟಿ ತೋರುತ್ತಿರುವಂತಹ ಒಂದು ಗುರುಳಿ ಮತ್ತೊಂದು ಗುರುಳಿಯನ್ನು ಒಡೆಯದಂತೆ ಅದು ರಕ್ಷಣೆ ಮಾಡಬಲ್ಲದೆ. ತಾನು ಒಡೆದಂತೆ ತನ್ನನ್ನು ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಬಾರದ ಗುರುಳು ಮತ್ತೊಂದು ಗುರುಳು ಒಡೆದಂತೆ ತನ್ನ ರಕ್ಷಣೆ ಮಾಡಬಲ್ಲದು. ಇದು ಅಸತ್ಯವಾದ ಮಾತು. ನಾರಿಮನೆ ಅದರಂತೆ ನಾನೇ ಆಗಲಿ ಅಥವಾ ಯಾರೇ ಆಗಲಿ ತಮ್ಮ ಶರೀರ ಅನ್ನುವಂತ ಈ ಗುರುಳಿಯನ್ನು ಇದನ್ನು ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಬಾರದವರು ಮತ್ತೊಬ್ಬರ ಶರೀರ ಅನ್ನುವಂತ ಈ ಗುರುಳಿಯನ್ನು ಅದನ್ನು ಅವರೇನು ರಕ್ಷಣೆ ಮಾಡಬಲ್ಲರು. ನಾಥ, ಇದು ಅಸತ್ಯವಾದ ಮಾತು.